ನಮಸ್ಕಾರ ವೀಕ್ಷಕರೇ. ಮಾಜಿ ಸಚಿವ, ಮಾಜಿ ಶಾಸಕ, ಕಾಂಗ್ರೆಸ್ನ ಪ್ರಮುಖ ನಾಯಕ ವಿನಯ್ ಕುಲಕರ್ಣಿ ಅವರಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ? ಅವರಿಗೆ ವಿಧಿಸಲಾಗಿರುವಂತಹ ಶಿಕ್ಷೆಯನ್ನು ಕರ್ನಾಟಕ ಹೈಕೋರ್ಟ್ ಆ ಶಿಕ್ಷೆಗೆ ತಡೆ ನೀಡುತ್ತಾ? ಜೊತೆಗೆ ಅವರನ್ನು ದೋಷಿ ಅಂತೇಳಿ ಏನು ಟ್ರಯಲ್ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಅದಕ್ಕೆ ಕರ್ನಾಟಕ ಹೈಕೋರ್ಟು ತಡೆ ಕೊಡುತ್ತಾ? ಈಗಾಗಲೇ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ಜಿ ಬಸವರಾಜ್ ಅವರಿದ್ದಂತಹ ಪೀಠ ವಿನಯ್ ಕುಲಕರ್ಣಿ ಪರ ವಕೀಲ ಸಿ.ವಿ. ನಾಗೇಶ್ ಮತ್ತು CBI ಪರ ವಕೀಲರ ವಾದ ಪ್ರತಿವಾದಗಳನ್ನು ಆಲಿಸಿದೆ, ಆದೇಶವನ್ನು ಕಾಯ್ದಿರಿಸಿದೆ. ಬಹುಶಃ ಕೆಲವೇ ದಿನಗಳಲ್ಲಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ವಿನಯ್ ಕುಲಕರ್ಣಿಯವರ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬರುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಯಾಕೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಟ್ರಯಲ್ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿಗೆ ತಡೆಯನ್ನು ಕೊಡಬೇಕು, ಯಾಕೆ ಶಿಕ್ಷೆಯನ್ನು ಅಮಾನತಿನಲ್ಲಿಡಬೇಕು, ಯಾಕೆ ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ 6 ಪ್ರಕರಣಗಳನ್ನು ಉಲ್ಲೇಖ ಮಾಡಲಾಗಿದೆ. ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಜೊತೆಗೆ ಕರ್ನಾಟಕ ಹೈಕೋರ್ಟ್ನ ತೀರ್ಪು, ಜೊತೆಗೆ ಇತರೆ ರಾಜ್ಯಗಳ ಹೈಕೋರ್ಟ್ಗಳ ತೀರ್ಪುಗಳನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಫ್ಜಲ್ ಅನ್ಸಾರಿ ವರ್ಸಸ್ ಉತ್ತರ ಪ್ರದೇಶ ಪ್ರಕರಣ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠ 2023ರಲ್ಲಿ ಕೊಟ್ಟಂತಹ ತೀರ್ಪಿದು. ಈ ತೀರ್ಪು ನಂತರದ ಪ್ರಕರಣಗಳಲ್ಲಿ ಈ ತೀರ್ಪು ಅಡಿಪಾಯವಾಗಿ ಬಂತು. ನಂತರದ ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳಿಗೆ, ಅಂದರೆ ಶಾಸಕರು, ಸಂಸದರಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳಲ್ಲಿ ಅವರ ಶಿಕ್ಷೆಯನ್ನು ಯಾಕೆ ಅಮಾನತಿನಲ್ಲಿಡಬೇಕು, ಯಾಕೆ ಅವರ ಕನ್ವಿಕ್ಷನ್ಗೆ ಸ್ಟೇ ಕೊಡಬೇಕು ಎನ್ನುವಂತಹ ಸಂದರ್ಭದಲ್ಲಿ 2023ರಲ್ಲಿ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠ ಅಫ್ಜಲ್ ಅನ್ಸಾರಿ ವರ್ಸಸ್ ಉತ್ತರ ಪ್ರದೇಶ ಪ್ರಕರಣದಲ್ಲಿ ಕೊಟ್ಟಂತಹ ತೀರ್ಪೇನಿದೆ, ಅದೇ ಮುಂದಿನ ದಿನಗಳಲ್ಲಿ ಆಧಾರವಾಗಿ ಬಂತು. ಈ ತೀರ್ಪು ಬಂದಿದ್ದು 2023ರಲ್ಲಿ ನ್ಯಾಯಮೂರ್ತಿ ಸೂರ್ಯಕಾಂತ್, ಈಗ ಅವರು ಮುಖ್ಯ ನ್ಯಾಯಮೂರ್ತಿಗಳು, ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಮತ್ತು ನ್ಯಾಯಮೂರ್ತಿ ದೀಪಂಕರ್ ಗುಪ್ತಾ ಇವರಿದ್ದಂತಹ ಪೀಠ 2-1 ಅಂತರದಲ್ಲಿ ಈ ತೀರ್ಪನ್ನು ಕೊಡ್ತು. ಅಂದರೆ ಬಹುಮತದ ತೀರ್ಪಿದು. ದೀಪಂಕರ್ ಗುಪ್ತಾ ಅವರು ಡಿಸೆಂಟ್ ಜಜ್ಮೆಂಟನ್ನು ಬರೆದರು ಈ ತೀರ್ಪಿನಲ್ಲಿ. ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದ ಗಾಜಿಯಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಅಫ್ಜಲ್ ಅನ್ಸಾರಿ ಇವರ ವಿರುದ್ಧ ಪ್ರಕರಣ ದಾಖಲಾಗಿ ಇವರಿಗೆ ಶಿಕ್ಷೆ ವಿಧಿಸಲಾಗಿರುತ್ತೆ, ಜೀವಾವಧಿ ಶಿಕ್ಷೆ. ಅದು ಕೂಡ ಉತ್ತರ ಪ್ರದೇಶ ಗ್ಯಾಂಗ್ಸ್ಟರ್ ತಡೆ ಕಾಯ್ದೆಯ ಅಡಿಯಲ್ಲಿ. ಅದು ಅತ್ಯಂತ ಭೀಕರವಾದಂತಹ ಕಾಯ್ದೆ ಅದು. ಆ ಕಾಯ್ದೆಯ ಅಡಿಯಲ್ಲಿ, ಜೊತೆಗೆ IPC ಸೆಕ್ಷನ್ಗಳ ಇತರೆ ಕಲಂಗಳ ಅಡಿಯಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಆ ಜೀವಾವಧಿ ಶಿಕ್ಷೆಯನ್ನು ಅಲಹಾಬಾದ್ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಅಲಹಾಬಾದ್ ಹೈಕೋರ್ಟ್ ಆದೇಶದ ವಿರುದ್ಧ ಅಫ್ಜಲ್ ಅನ್ಸಾರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟು ಸಂಸದ ಅಫ್ಜಲ್ ಅನ್ಸಾರಿ ಅವರು ದೋಷಿ ಅಂತೇಳಿ ಕೊಟ್ಟಿದ್ದಂತಹ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಡುತ್ತೆ, ಜೊತೆಗೆ ಅವರ ಶಿಕ್ಷೆಯನ್ನು ಅಮಾನತಿನಲ್ಲಿಡುತ್ತೆ. ಈ ಶಿಕ್ಷೆಯನ್ನು ದೋಷಿ ಅಂತೇಳಿ ಕೊಡಲಾಗಿದ್ದಂತಹ ತೀರ್ಪಿಗೆ ತಡೆ ಕೊಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಅವರಿಗೆ ವಿಧಿಸಲಾಗಿದ್ದಂತಹ ಜೀವಾವಧಿ ಶಿಕ್ಷೆಯನ್ನು ತಡೆ ಕೊಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕುತ್ತೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಒಂದು, ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿರುವಂತಹ ದಾವೆ ಇತ್ಯರ್ಥ ಆಗುವವರೆಗೆ ಗಾಜಿಯಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ಮಾಡಕೂಡದು ಅಂತ ಹೇಳುತ್ತೆ. ಹೈಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು, ಅಲ್ಲಿಯವರೆಗೆ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ಘೋಷಣೆ ಮಾಡುವಂತಿಲ್ಲ. ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ನ ಪ್ರಕಾರ 2 ವರ್ಷಕ್ಕಿಂತ ಮೇಲ್ಪಟ್ಟು ಯಾರೆಲ್ಲ ಮೇಲ್ಪಟ್ಟಂತಹ ಶಿಕ್ಷೆ ಯಾವೆಲ್ಲ ಜನಪ್ರತಿ, ಅದು MLA ಇರ್ಬೋದು, MP ಇರ್ಬೋದು, ಇವರಿಗೆ ಶಿಕ್ಷೆಗಳಾದಂಥ ಸಂದರ್ಭದಲ್ಲಿ ಆಟೋಮೆಟಿಕಲಿ, ಅಂದರೆ ತೀರ್ಪು ಬಂದ ದಿನವೇ ಅವರ ಶಾಸಕತ್ವ ಅಥವಾ ಸಂಸದ ಸ್ಥಾನ ರದ್ದಾಗುತ್ತೆ. ಸೊ ಅಲ್ಲಿಗೆ ಶಾಸಕ ಸ್ಥಾನ ಅಥವಾ ಸಂಸದ ಸ್ಥಾನ 2 ವರ್ಷದ ಶಿಕ್ಷೆ, 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಪ್ರಕಟ ಆದ ದಿನದಿಂದಲೇ ಖಾಲಿ ಉಳಿಯುತ್ತೆ. ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಖಾಲಿ ಉಳಿದಂತಹ ಕ್ಷೇತ್ರಗಳಿಗೆ ವಿದಿನ್ 6 ಮಂತ್ ಎಲೆಕ್ಷನ್ ಮಾಡಬೇಕು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಟ್ರಯಲ್ ಕೋರ್ಟು ಜೊತೆಗೆ ಹೈಕೋರ್ಟ್ನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಅಫ್ಜಲ್ ಅನ್ಸಾರಿ. ಹೈಕೋರ್ಟ್ನಲ್ಲಿ ಪಿಟಿಷನ್ ಹಂಗೆ ಪೆಂಡಿಂಗ್, ಅದು ಸಂಪೂರ್ಣ ವಿಚಾರಣೆ ಆಗಿ ಅದರ ಅಂತಿಮ ತೀರ್ಪು ಬರೋದು ಬಾಕಿ ಇದೆ. ಆ ಅಂತಿಮ ತೀರ್ಪು ಬರುವವರೆಗೆ ಚುನಾವಣಾ ಆಯೋಗ ಗಾಜಿಯಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ಘೋಷಣೆ ಮಾಡುವಂತಿಲ್ಲ ಅಂಥೇಳಿ ಒಂದು. ಎರಡನೆಯದ್ದು, ಅಫ್ಜಲ್ ಅನ್ಸಾರಿಗೆ
ಅಲ್ಲಿಗೆ ಅಫ್ಜಲ್ ಅನ್ಸಾರಿ ಅವರ ಸಂಸದ ಸ್ಥಾನ ವಾಪಸ್ ಬಂತು, ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದ್ದರಿಂದ. ಬಟ್ ಸುಪ್ರೀಂ ಕೋರ್ಟ್ ಇನ್ನೊಂದು ಕಂಡೀಷನನ್ನು ಹಾಕ್ತು. ಏನು ಅಂತ ಹೇಳಿದ್ರೆ, ಅಫ್ಜಲ್ ಅನ್ಸಾರಿ ಅವರಿಗೆ ಸಂಸದ ಸ್ಥಾನ ವಾಪಸ್ ಬಂತು, ಆದರೆ ಅವರು ಲೋಕಸಭೆಯ ಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲ. ಇದೊಂದು ಕಂಡೀಷನ್ ಆಗ್ತು ಸುಪ್ರೀಂ ಕೋರ್ಟು. ಜೊತೆಗೆ ಕಲಾಪದಲ್ಲಿ, ಸದನದಲ್ಲಿ ಆಗುವಂತಹ ಮತದಾನದ ಸಂದರ್ಭದಲ್ಲಿ ಮತದಾನ ಮಾಡುವಂತಿಲ್ಲ, ಜೊತೆಗೆ ಸಂಸದರಿಗೆ ಸಿಗುವಂತಹ ಸೌಲಭ್ಯವನ್ನು ಕೂಡ ಪಡೆಯುವಂತಿಲ್ಲ. ಸಂಸದ ಸ್ಥಾನ ವಾಪಸ್ ಬಂತು, ಆದರೆ ಸೆಷನ್ನಲ್ಲಿ ಭಾಗವಹಿಸುವಂತಿಲ್ಲ, ಸೆಷನ್ನಲ್ಲಿ ಮತದಾನ ಮಾಡುವಂತಿಲ್ಲ ಯಾವುದೇ ಬಿಲ್ಗಳ ಮೇಲೆ, ಜೊತೆಗೆ ಸಂಸದರಾಗಿ ಅವರಿಗೆ ಸಿಗುವಂತಹ ಸೌಲಭ್ಯ ಏನಿದೆ ಅದನ್ನು ಪಡೆಯುವಂತಿಲ್ಲ. ಮೂರನೆಯದ್ದು, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರಾಭಿವೃದ್ಧಿ ನಿಧಿ ಏನು ಬಿಡುಗಡೆ ಆಗಬೇಕಿತ್ತು ಅದು ಬಿಡುಗಡೆ ಮಾಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಜೊತೆಗೆ ನಾಲ್ಕನೆಯದ್ದು, ಭವಿಷ್ಯದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬಾರದು ಅಂಥೇಳಿ ನಿಬಂಧನೆ ಏನಿತ್ತು ಅದನ್ನು ತೆಗೆದುಹಾಕ್ತು ಸುಪ್ರೀಂ ಕೋರ್ಟ್ ಸ್ಟೇ ಕೊಡುವಂಥ ಸಂದರ್ಭದಲ್ಲಿ. ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ನ ಅಡಿಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿಗಳು ಅವರು ಸಂಸದ ಸ್ಥಾನ ಕಳೆದುಕೊಳ್ತಾರೆ. ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ, ಈ ರೀತಿ ಕನ್ವಿಕ್ಟ್ ಆದಂತಹ ವ್ಯಕ್ತಿಗಳು ಅವರು ಶಿಕ್ಷೆಯನ್ನು ಪೂರ್ಣಗೊಳಿಸಿದ ಮುಂದಿನ 6 ವರ್ಷ, ಈಗ ಫಾರ್ ಎಕ್ಸಾಂಪಲ್ 5 ವರ್ಷ ಶಿಕ್ಷೆ ಆಗಿರುತ್ತೆ ಅಂತಿದ್ರೆ 5 ವರ್ಷ ಜೈಲಲ್ಲಿದ್ದು ಅದಾದ ಬಳಿಕದ ನಂತರದ 6 ವರ್ಷ ಏನಿದೆ ಅಂದರೆ ನಿಯರ್ಲಿ ಒಂದು 11 ವರ್ಷ ಅಂತ ಇಟ್ಕೊಳ್ಳಿ, 11 ವರ್ಷ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಾರ್ದು ಅಂತಿದೆ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ನ ಅಡಿಯಲ್ಲಿ ನಿಯಮಗಳಲ್ಲಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಫ್ಜಲ್ ಅನ್ಸಾರಿ ಪ್ರಕರಣದಲ್ಲಿ, ಭವಿಷ್ಯದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬಾರದು ಎನ್ನುವಂತಹ ನಿಬಂಧನೆಯನ್ನು ನಾವು ತೆಗೆದುಹಾಕ್ತಾ ಇದ್ದೀವಿ ಪ್ರಕರಣದಲ್ಲಿ, ಪರ್ಟಿಕ್ಯುಲರ್ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ. ಸೊ ಇನ್ ಕೇಸ್ ಭವಿಷ್ಯದಲ್ಲಿ ಚುನಾವಣೆಗಳಾದರೆ ಅಂದರೆ 2024ಕ್ಕೆ ಕಂಟೆಸ್ಟ್ ಮಾಡಿದ್ರು ಅಫ್ಜಲ್ ಅನ್ಸಾರಿ. ಈ ತೀರ್ಪು ಬಂದಿದ್ದು ಯಾವಾಗ? 2023ಕ್ಕೆ ಲೋಕಸಭಾ 2000 ಲೋಕಸಭಾ ಚುನಾವಣೆ 2024ರ ಲೋಕಸಭಾ ಚುನಾವಣೆಗೂ 1 ವರ್ಷ ಮೊದಲು. ಸೊ 2024ರ ಲೋಕಸಭಾ ಚುನಾವಣೆ ನಡೀತು, ಅದರಲ್ಲಿ ಕಂಟೆಸ್ಟ್ ಮಾಡಿದ್ರು, ಅಗೇನ್ ಗೆದ್ದರು ಅಫ್ಜಲ್ ಅನ್ಸಾರಿ. ಈಗ MP ಮತ್ತೊಮ್ಮೆ MP ಆಗಿದ್ದಾರೆ ಅವರು. ಸುಪ್ರೀಂ ಕೋರ್ಟ್ ಏನು ಹೇಳ್ತು, 6 ವರ್ಷದ ನಿಬಂಧನೆ ಏನಿದೆ ಅದನ್ನು ನಾವು ತೆಗೆದುಹಾಕ್ತಾ ಇದ್ದೀವಿ ಈ ಪ್ರಕರಣದಲ್ಲಿ. ಭವಿಷ್ಯದಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು, ಯಾಕಂದರೆ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ ಅಫ್ಜಲ್ ಅನ್ಸಾರಿ ಈ ಪ್ರಕರಣದಲ್ಲಿ 6 ಭವಿಷ್ಯದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ಬೋದು. ಸೊ ಸ್ಪರ್ಧೆ ಮಾಡಿದ್ರು 2024ಕ್ಕೆ ಅಫ್ಜಲ್ ಅನ್ಸಾರಿ. ಜೊತೆಗೆ ಇನ್ ಕೇಸ್ ಕನ್ವಿಕ್ಷನ್ ಅಪಹೆಲ್ಡ್ ಆಯಿತು ಹೈಕೋರ್ಟ್ನಲ್ಲಿ ಅಂತ ಆದರೆ ಅಂತಹ ಸಂದರ್ಭದಲ್ಲಿ, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಅಪಹೆಲ್ಡ್ ಆಯಿತು ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಂತಹ ಚುನಾವಣೆಯ ಫಲಿತಾಂಶದ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಅಫ್ಜಲ್ ಅನ್ಸಾರಿ ಪ್ರಕರಣದಲ್ಲಿ. ಸೊ ಇದು ಬೇಸ್ ಆಯಿತು ಮುಂದಿನ ಪ್ರಕರಣಗಳಲ್ಲಿ. ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಕರಣ, ಅಮಿತ್ ಜೋಗಿ ವರ್ಸಸ್ CBI ಪ್ರಕರಣ. ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಅಜಿತ್ ಜೋಗಿ ಅವರ ಮಗ ಅಮಿತ್ ಜೋಗಿ NCP ಮುಖಂಡನ ಕೊಲೆ ಪ್ರಕರಣದಲ್ಲಿ FIR ದಾಖಲಾಗುತ್ತೆ, CBI ತನಿಖೆ ಮಾಡುತ್ತೆ. ಟ್ರಯಲ್ ಕೋರ್ಟು ಅಮಿತ್ ಜೋಗಿ ಅವರನ್ನು ನಿರ್ದೋಷಿ ಅಂತ ಹೇಳುತ್ತೆ. ಆದರೆ ಹೈಕೋರ್ಟ್, ಛತ್ತೀಸ್ಗಢದ ಹೈಕೋರ್ಟ್ ಏನು ಹೇಳುತ್ತೆ, ಟ್ರಯಲ್ ಕೋರ್ಟ್ನ ತೀರ್ಪು ಸರಿ ಇಲ್ಲ, ಹೀಗಾಗಿ ನಾವು ಅಮಿತ್ ಜೋಗಿ ಅವರನ್ನು ಕನ್ವಿಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಅಗೇನ್ ಇದು ಕೂಡ ಕೊಲೆ ಪ್ರಕರಣ. ಅಫ್ಜಲ್ ಅನ್ಸಾರಿ ಕೇಸು ಹಂಗೆ ನೋಡೋಕೆ ಹೋದರೆ ಸಿವಿಯರ್ ಕೇಸು. ಅಮಿತ್ ಜೋಗಿ ಪ್ರಕರಣದಲ್ಲಿ ಅಗೇನ್ 302 IPC ಸೆಕ್ಷನ್ ಹಾಕಲಾಗಿತ್ತು, ಜೀವಾವಧಿ ಶಿಕ್ಷೆ ಇತ್ತು. ಸುಪ್ರೀಂ ಕೋರ್ಟ್ ಈ ವರ್ಷದ ಮಾರ್ಚ್ನಲ್ಲಿ ಏನು ಆದೇಶವನ್ನು ಕೊಡ್ತು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠ, ನ್ಯಾಯಮೂರ್ತಿ ವಿಕ್ರಮ್ ಮೆಹ್ತಾ, ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಮತ್ತು ನ್ಯಾಯಮೂರ್ತಿ ವಿಜಯ್ ಬಿಸ್ನೋಯ್ ಅವರ ಪೀಠ ಏನು ತೀರ್ಪನ್ನು ಕೊಡ್ತು ಅಂತ ಹೇಳಿದ್ರೆ, ಮಧ್ಯಂತರ ಆದೇಶವನ್ನು ಕೊಡ್ತು. ಮಾರ್ಚ್ 25ನೇ ತಾರೀಕು ಅಮಿತ್ ಜೋಗಿ ವಿರುದ್ಧ ಹೈಕೋರ್ಟ್ ಏನು ತೀರ್ಪು ಕೊಡ್ತು ಅದನ್ನು ವೆಕೆಟ್ ಮಾಡ್ತು ಅಥವಾ ಸ್ಟೇ ಮಾಡ್ತು, ಅದನ್ನು ತಡೆ ಕೊಡ್ತು ಅಂತ ಹೇಳಿದ್ರೆ ಅಮಿತ್ ಜೋಗಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಡ್ತು. ಇನ್ನು ಮೂರನೆಯ ಪ್ರಕರಣ, ಇದು 2007ರ ಪ್ರಕರಣವನ್ನು ಉಲ್ಲೇಖ ಮಾಡಲಾಗಿದೆ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ. 2007ರಲ್ಲಿ ನವಜೋತ್ ಸಿಂಗ್ ಸಿಧು ಆಗ ಅವರು ಸಂಸದರಾಗಿದ್ದರು, ಅವರಿಗೂ ಕೂಡ ಒಂದು ಪ್ರಕರಣದಲ್ಲಿ 3 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ. ಹಾಗಾಗಿ ಅವರು ಕೂಡ ಸಂಸದ ಸ್ಥಾನವನ್ನು ಕಳೆದುಕೊಂಡರು. ಕಾರಣ 2 ವರ್ಷಕ್ಕೆ ಮೇಲ್ಪಟ್ಟು ಶಿಕ್ಷೆ ಆಯಿತು ಎನ್ನುವ ಕಾರಣಕ್ಕೋಸ್ಕರ ಆಗ ನವಜೋತ್ ಸಿಂಗ್ ಸಿಧು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲನ್ನು ಸಲ್ಲಿಕೆ ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂತಹ GP ಮಾಥುರ್ ಮತ್ತು ನ್ಯಾಯಮೂರ್ತಿ RV ರವೀಂದ್ರನ್ ಅವರ ಪೀಠ ನವಜೋತ್ ಸಿಂಗ್ ಸಿಧು ಪ್ರಕರಣದಲ್ಲಿ ಕೂಡ ಸ್ಟೇಯನ್ನು ಕೊಡ್ತು. ಅವರನ್ನು ದೋಷಿ ಅಂತೇಳಿ ಹೇಳಲಾಗಿದ್ದಂತಹ ತೀರ್ಪು ಜೊತೆಗೆ ಅವರಿಗೆ ವಿಧಿಸಲಾಗಿದ್ದಂತಹ ಶಿಕ್ಷೆ, ಇದು ಎರಡಕ್ಕೂ ಕೂಡ ತಡೆಯನ್ನು ಕೊಡ್ತು. ಅಲ್ಲಿಗೆ ನವಜೋತ್ ಸಿಂಗ್ ಸಿಧು ಮತ್ತೆ ಅವರ ಸಂಸದ ಸ್ಥಾನ ವಾಪಸ್ಸು ಬಂತು. ಇನ್ನು 4ನೆಯ ಪ್ರಕರಣ,
ಇದು ಇತ್ತೀಚೆಗೆ ನಡೆದಿರುವಂತಹ ಪ್ರಕರಣ. ಅದು ಯಾವುದು ಅಂತ ಹೇಳಿದ್ರೆ ತಮಿಳುನಾಡು ಮುಖ್ಯಮಂತ್ರಿ ಪೊನ್ಮುಡಿ ಇವರಿಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ 3 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಅವರು ಕೂಡ ಆಗ ಶಾಸಕ ಸ್ಥಾನವನ್ನು ಕಳ್ಕೊಂಡ್ರು. ಆ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ಮತ್ತು ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರಿದ್ದಂತಹ ಪೀಠ ಪೊನ್ಮುಡಿ ಅವರಿಗೆ ವಿಧಿಸಲಾಗಿದ್ದಂತಹ ಶಿಕ್ಷೆ ಮದ್ರಾಸ್ ಹೈಕೋರ್ಟ್ ಅಪ್ಹೆಲ್ಡ್ ಮಾಡಿತ್ತು ಶಿಕ್ಷೆಯನ್ನು. ಅದಕ್ಕೆ ಸ್ಟೇಯನ್ನು ಕೊಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಗೇನ್ ಆರಂಭದಲ್ಲೇ ಹೇಳಿದಾಗೆ ಅಫ್ಜಲ್ ಅನ್ಸಾರಿ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು ಅದನ್ನೇ ಆಧಾರವಾಗಿಟ್ಕೊಂಡು ಪೊನ್ಮುಡಿ ಪ್ರಕರಣದಲ್ಲೂ ಕೂಡ ಪೊನ್ಮುಡಿಯವರಿಗೆ ವಿಧಿಸಲಾಗಿದ್ದಂತಹ ಶಿಕ್ಷೆಗೆ ತಡೆಯನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್ನ 2 ನ್ಯಾಯಮೂರ್ತಿಗಳ ಪೀಠ. ಏನು ಹೇಳುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್, ಆಗ ಶಾಸಕರಾಗಿದ್ದಂಥವರು ಈಗ ಅವರು 2 ವರ್ಷ ಮೇಲ್ಪಟ್ಟು ಶಿಕ್ಷೆಗೆ ಒಳಗಾಗಿರುವ ಕಾರಣ ಆಟೋಮೆಟಿಕಲಿ ಶಾಸಕ ಸ್ಥಾನವನ್ನು ಕಳೆದುಕೊಳ್ತಾರೆ. ಹೀಗಾಗಿ ಉಪಚುನಾವಣೆ ನಡೆಯುತ್ತೆ. ಉಪಚುನಾವಣೆ ನಡೆದು ಫಲಿತಾಂಶ ಬಂದಾದ ಬಳಿಕ ಒಂದು ವೇಳೆ ಪೊನ್ಮುಡಿ ಅಕ್ರಮ ಆಸ್ತಿ ಗಳಿಕೆಯಲ್ಲಿ ನಿರ್ದೋಷಿಯಾದಂತಹ ಸಂದರ್ಭದಲ್ಲಿ ಉಪಚುನಾವಣೆಯ ಸಂದರ್ಭದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಪೊನ್ಮುಡಿಗೆ. ಆಗ ಅವರು ಆ ಕ್ಷೇತ್ರ ಕಳೆದೋಗ್ಬಿಡುತ್ತೆ. ಅದು ಸರಿಪಡಿಸಲಾಗದ ನಷ್ಟ. ಕಾರಣ ಒಂದು ಸಲ ಎಲೆಕ್ಷನ್ ಬಂದು ಅದರ ರಿಸಲ್ಟ್ ಬಂದು ಮುಗ್ದಾದ ಮೇಲೆ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸರಿಪಡಿಸಲಾಗದ ನಷ್ಟ, ಶಾಸನೀಯ ನಷ್ಟ, ಲೆಜಿಸ್ಲೇಟಿವ್ ಲಾಸ್ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಹೀಗಾಗಿ ನಾವು ತಡೆ ಕೊಡಲೇಬೇಕಾಗತ್ತೆ ಅಂಥೇಳಿ ತಡೆಯನ್ನು ಕೊಡ್ತು. ಇನ್ನು ಉಳಿದ ಹಾಗೆ ಗಾಲಿ ಜನಾರ್ದನ್ ರೆಡ್ಡಿ ಎಲ್ರಿಗೂ ಗೊತ್ತಿರುವಂತಹ ಪ್ರಕರಣ ಇದು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೂ CBI ನ್ಯಾಯಾಲಯ, ಹೈದರಾಬಾದ್ನ CBI ಕೋರ್ಟು ಶಿಕ್ಷೆಯನ್ನು ವಿಧಿಸುತ್ತೆ. ಆ ಶಿಕ್ಷೆಗೆ ತೆಲಂಗಾಣ ಹೈಕೋರ್ಟು ತಡೆಯನ್ನು ಕೊಡುತ್ತೆ. ತೆಲಂಗಾಣ ಹೈಕೋರ್ಟ್ ಯಾಕೆ ತಡೆಯನ್ನು ಕೊಡ್ತು ಅಂತ ಹೇಳಿದ್ರೆ, ಕೇಸ್ ನಡೆದಿದ್ದು ಹೈದರಾಬಾದ್ CBI ಕೋರ್ಟ್ನಲ್ಲಿ, ಆ ಜುರಿಡಿಕ್ಷನ್ ಹೈಕೋರ್ಟ್ ಅದು. ಸೊ ತೆಲಂಗಾಣ ಹೈಕೋರ್ಟ್ ತಡೆಯನ್ನು ಕೊಡುತ್ತೆ. ಆ ಸಂದರ್ಭದಲ್ಲೂ ಕೂಡ ಏನು ಹೇಳಿತ್ತು ಅಂತ ಹೇಳಿದ್ರೆ, ಗಂಗಾವತಿಗೆ ಬೈ ಎಲೆಕ್ಷನ್ ನಡೆಯುವಂಥ ಸಾಧ್ಯತೆ ಇದೆ, ನನ್ನ ಶಾಸಕ ಸ್ಥಾನ ನನಗೆ ರಾಜಕೀಯವಾಗಿ ನನ್ನ ರಾಜಕೀಯ ಭವಿಷ್ಯಕ್ಕೆ ಇದರಿಂದ ಹಿನ್ನಡೆ ಆಗುತ್ತೆ, ತೊಂದರೆ ಆಗುತ್ತೆ ಅಂತೇಳಿ ಆರ್ಗ್ಯುಮೆಂಟನ್ನು ಮಾಡಿದ್ರು ಗಾಲಿ ಜನಾರ್ದನ್ ರೆಡ್ಡಿ ತೆಲಂಗಾಣ ಹೈಕೋರ್ಟ್ನಲ್ಲಿ. ಸೊ ಅದನ್ನೇ ಆರ್ಗ್ಯುಮೆಂಟನ್ನು ಒಪ್ಕೊಂಡು ತೆಲಂಗಾಣ ಹೈಕೋರ್ಟ್ ಸ್ಟೇಯನ್ನು ಕೊಡ್ತು. ಸೊ ಗಾಲಿ ಜನಾರ್ದನ್ ರೆಡ್ಡಿ ಗಂಗಾವತಿಯ ಶಾಸಕರಾಗಿ ಮುಂದುವರೆದರು. ಇನ್ನು ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಕಾರವಾರದ ಶಾಸಕ ಸತೀಶ್ ಸೈಲ್ ಅವರಿಗೂ ಕೂಡ 7 ವರ್ಷಗಳ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅಗೇನ್ ಅಫ್ಜಲ್ ಅನ್ಸಾರಿ ಪ್ರಕರಣವನ್ನು ಆಧಾರವಾಗಿಟ್ಕೊಂಡೇ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸತೀಶ್ ಸೈಲ್ ಅವರಿಗೆ ವಿಧಿಸಲಾಗಿದ್ದಂತಹ ಶಿಕ್ಷೆಯ ಪ್ರಮಾಣವನ್ನು ಅಮಾನತಿನಲ್ಲಿ ಇಡ್ತು. ಸೊ ಅಲ್ಲಿಗೆ ಇವೆಲ್ಲ ಪ್ರೆಸಿಡೆಂಟ್ಗಳು, ಅಂದರೆ ಒಂದು ಹೇಗೆಲ್ಲ ತೀರ್ಪುಗಳು ಬಂದಿದೆ ಸುಪ್ರೀಂ ಕೋರ್ಟ್ನಿಂದ ಅಂಥೇಳಿ. ಸೊ ಇದನ್ನೇ ಆಧಾರವಾಗಿಟ್ಕೊಂಡು CB ನಾಗೇಶ್ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ದಾರೆ. ಅವರ ವಾದ ಏನು ಅಂತ ಹೇಳಿದ್ರೆ, ನಾನು ಜನರ ಪ್ರೀತಿಯಿಂದ ಆಯ್ಕೆಯಾದವನು ಕ್ಷೇತ್ರದಲ್ಲಿ, ಜನ ನನ್ನನ್ನು ಓಟಾಗಿ ಗೆಲ್ಲಿಸಿದ್ದಾರೆ, ನಾನು ನನ್ನ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಆದರೂ ಕೂಡ ನನ್ನನ್ನು ಜನ ಓಟಾಗಿ ಗೆಲ್ಲಿಸಿದ್ದಾರೆ. ಈಗ ಉಪಚುನಾವಣೆ ಆದರೆ ಸ್ಟೇ ಕೊಡದೆ ಹೋದರೆ ನಾನು ಕಂಟೆಸ್ಟ್ ಮಾಡೋಕ್ಕಾಗಲ್ಲ, ಇನ್ಯಾರೋ ಗೆದ್ದು ಬರ್ತಾರೆ. ಇನ್ ಕೇಸ್ ಹೈಕೋರ್ಟ್ನಲ್ಲಿ ಅವ್ರು ಗೆದ್ದಾದ ಬಳಿಕ, ಚುನಾವಣೆ ನಡೆದಾದ ಬಳಿಕ ನಾನು ನಿರ್ದೋಷಿ ಅಂತ ಆದಂತಹ ಸಂದರ್ಭದಲ್ಲಿ ನನಗೆ ಆಗಿರುವಂಥ ಈ ನಷ್ಟವನ್ನು ಭರಿಸುವಂಥದ್ದು ಹೇಗೆ ತುಂಬಿಕೊಳ್ಳಿಕ್ಕೆ ಸಾಧ್ಯ ಇತ್ತು. ಹೀಗಾಗಿ ತಡೆ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗದವರು ಯಾವುದೇ ಕ್ಷಣದಲ್ಲಾದರೂ ಚುನಾವಣೆಯನ್ನು ಘೋಷಣೆ ಮಾಡ್ಬೋದು, ಉಪಚುನಾವಣೆಯನ್ನು. ಹೀಗಾಗಿ ತಡೆ ಕೊಡಬೇಕೆನ್ನುವಂತಹ ಪ್ರಮುಖವಾದಂತಹ ವಾದವನ್ನು CB ನಾಗೇಶ್ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಾಡಿದ್ದಾರೆ. ಸಹಜವಾಗಿಯೇ CBI ಇದಕ್ಕೆ ತೀರಾ ವಿರುದ್ಧವಾದಂತಹ ಪ್ರತಿವಾದವನ್ನು ಮಾಡಿದೆ. ಬಟ್ ಫ್ರಮ್ ದ ವೆರಿ ಬಿಗಿನಿಂಗ್ ಅಂತ ಹೇಳಿದ್ರೆ ಅಫ್ಜಲ್ ಅನ್ಸಾರಿ ಪ್ರಕರಣ ಅದು ಸಿವಿಯರ್. CB ನಾಗೇಶ್ ಅವರು ಹೇಳ್ತಾರೆ, ಅದು ಉಫಾ ಅಂತ ಹೇಳಿದ್ರೆ ಈ ಉಗ್ರಗಾಮಿಗಳ ಮೇಲೆಲ್ಲ ಕೇಸ್ ಹಾಕ್ತಾರಲ್ಲ, ಅಂಥದ್ದೇ ಶಿಕ್ಷೆ, ಅಂಥದ್ದೇ ಸ್ವರೂಪದ ಕಾಯ್ದೆ, ಉತ್ತರ ಪ್ರದೇಶ ಗ್ಯಾಂಗ್ಸ್ಟರ್ ತಡೆ ಕಾಯ್ದೆ, ಆ ಕಾಯ್ದೆಯ ಅಡಿಯಲ್ಲಿ ಅಫ್ಜಲ್ ಅನ್ಸಾರಿ ಕನ್ವಿಕ್ಟ್ ಆಗಿರುವಂಥದ್ದು. ಅದು ಕೂಡ ಮರ್ಡರ್ ಕೇಸು. ಜೊತೆಗೆ ಅಫ್ಜಲ್ ಅನ್ಸಾರಿ ಪ್ರೆಸಿಡೆಂಟ್ ಇದ್ದಾವೆ, ಆತನ ವಿರುದ್ಧ ಸಿಕ್ಕಾಪಟ್ಟೆ ಕೇಸುಗಳಿದ್ವು. ವಿನಯ್ ಕುಲಕರ್ಣಿ ಹಂಗೆ ನೋಡೋಕೆ ಹೋದರೆ ಈ ಥರದ ಯಾವುದೇ ಪ್ರಕರಣಗಳಲ್ಲಿ ವಿನಯ್ ಕುಲಕರ್ಣಿ ಇಲ್ಲ. ಹೀಗಾಗಿ ಫ್ರಮ್ ದ ಬಿಗಿನಿಂಗ್ ಸುಪ್ರೀಂ ಕೋರ್ಟ್ನ ಅಫ್ಜಲ್ ಅನ್ಸಾರಿ ವರ್ಸಸ್ ಉತ್ತರ ಪ್ರದೇಶ ಪ್ರಕರಣದಿಂದ ಆಧಾರವಾಗಿಟ್ಟುಕೊಂಡು ಬಂದಿರುವಂಥ ಇತ್ತೀಚಿನ ತೀರ್ಪುಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಸ್ಟೇ ಕೊಡಬೇಕಾಗತ್ತೆ ಎನ್ನುವಂತಹ ಒಂದು ವಾದವನ್ನು CB ನಾಗೇಶ್ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಾಡಿದ್ದಾರೆ. ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ನೋಡೋಣ. ಈ ಕರ್ನಾಟಕ ಹೈಕೋರ್ಟ್ನಲ್ಲೇ ಸತೀಶ್ ಸೈಲಿಗೆ ರಿಲೀಫ್ ಸಿಕ್ಕಿದೆ, ತೆಲಂಗಾಣ ಹೈಕೋರ್ಟ್ನಲ್ಲಿ ಜನಾರ್ದನ್ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಪೊನ್ನುಡಿಗೆ ರಿಲೀಫ್ ಸಿಕ್ಕಿದೆ, ಅಫ್ಜಲ್ ಅನ್ಸಾರಿ ಈಗ ಸ್ಟಿಲ್ ಅವರು MP ಈಗ ಅವರಿಗೆಲ್ಲ ರಿಲೀಫ್ ಸಿಕ್ಕಿದೆ. ಸೊ ಒಂದು ನಿರೀಕ್ಷೆ ಇರುವಂಥದ್ದು ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು, ಅವರ ಪಕ್ಷ, ಅವರ
ಕುಟುಂಬದವರಲ್ಲಿ ಒಂದು ನಿರೀಕ್ಷೆ ಇರುವಂಥದ್ದು, ಬಹುಶಃ ನಮಗೂ ಕೂಡ ಇದೇ ರೀತಿಯಾದಂಥ ಅಷ್ಟೇ ಸಿಗಬಹುದು, ವಿನಯ್ ಕುಲಕರ್ಣಿ ಅವರು ರಿಲೀಸ್ ಆಗಬಹುದು ಅಂಥೇಳಿ.